ಇಳಕಲ್ನಲ್ಲಿ ನಡೆಯುವ ಎಪ್ಸ್ 95 ನ್ಯಾಕ್ ಸಭೆಗೆ ನಿಮ್ಮನ್ನು ಹೃತ್ಪೂರ್ವಕವಾಗಿ ಆಹ್ವಾನಿಸುತ್ತದೆ. ದಿನಾಂಕ 31/12/24 ಮಂಗಳವಾರ. ಸಮಯ 11 ಬೆಳಿಗ್ಗೆ. ಸ್ಥಳ ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ್ ಸಂಸ್ಥಾನ ಮಠದ ಆವರಣದಲ್ಲಿರುವ ದಾಸೋಹ ಭವನ, ಇಳಕಲ್ಲ, ಬಾಗಲಕೋಟ ಜಿಲ್ಲೆ. ಎನ್ಸಿ ರಾಷ್ಟ್ರೀಯ ಅಧ್ಯಕ್ಷರು ಕಮಾಂಡರ್ ಅಶೋಕ್ ರಾವುತ್ ಹಾಗೂ ರಾಷ್ಟ್ರೀಯ ಎನ್ಸಿ ಮುಖಂಡರು ಸಭೆಯಲ್ಲಿ ಮಾತನಾಡುತ್ತಾರೆ. ವಿಜಾಪುರ, ಬಾಗಲಕೋಟ, ರಾಯಚೂರು, ಕೊಪ್ಪಳ ಜಿಲ್ಲೆಯ ಹಾಗೂ ಎಲ್ಲ ಇಪಿಎಸ್ 95 ಪಿಂಚಣಿದಾರರಿಗೆ ಸ್ವಾಗತ. ರಮಾಕಾಂತ ನರಗುಂದ, ಜಿಎಸ್ಎಂ ಸ್ವಾಮಿ, ವಿಕೆ ಗಡಾದ, ಸಿಎಸ್ ಮಂಜುನಾಥ. ಎನ್ಸಿ ರಾಷ್ಟ್ರೀಯ ಮುಖ್ಯ ಸಂಯೋಜಕರು. ಅಧ್ಯಕ್ಷರು ಎನ್ಸಿ ಕರ್ನಾಟಕ, ಉಪಾಧ್ಯಕ್ಷ ಎನ್ಸಿ ಕರ್ನಾಟಕ, ಪ್ರಧಾನ ಕಾರ್ಯದರ್ಶಿ ಎನ್ಎಸಿ ಕರ್ನಾಟಕ ವೀರಭದ್ರಪ್ಪ ಅಂಬರ್ಪೇಟ್, ನಂಜುಂಡೇಗೌಡರು. ಗೌರವಾಧ್ಯಕ್ಷರು ಎನ್ಸಿ ಕರ್ನಾಟಕ. ನೇಕ್ ಕಾನೂನು ಸಲಹೆಗಾರ ಪಂಪ್ಸ್ 2 ಇಪಿಎಸ್ 95 ಪಿಂಚಣಿದಾರರ ಸಂಘ ಅಧ್ಯಕ್ಷರು. ಸುಭಾಷ್ ಚಂದ್ರ ಹೊಳಲ, ಅಧ್ಯಕ್ಷರು ನ್ಯಾಮ್ಸ್. ಶಾಂತಿನಾಥ ಪಾಟೀಲ್, ಗೌರವಾಧ್ಯಕ್ಷರು ಎನ್ಎಸಿ ಕರ್ನಾಟಕ. ಎಂಬಿ ಸಿಂದಗಿ, ಗುಂಡಪ್ಪ ಟಿ. ಅನಿಲ್ ಇನಾಮದಾರ, ಆರ್. ಸುಬ್ಬಣ್ಣ, ಅಧ್ಯಕ್ಷರು ಎನ್ಸಿ ಬಾಗಲಕೋಟ. ಕಾರ್ಯದರ್ಶಿಗಳು ಎನ್ಸಿ ಬಾಗಲಕೋಟ. ಎನ್ಐಸಿ ಕರ್ನಾಟಕ ಐಟಿ ಸಂಯೋಜಕರು. ಎನ್ಸಿ ಕರ್ನಾಟಕ ಸಂಯೋಜಕ ಗುರವ ಉಪಾಧ್ಯಕ್ಷರು ಬಾಗಲಕೋಟ. ಎಚ್ ಜಿ ಡಾಲೇತ್ ಉಪಾಧ್ಯಕ್ಷರು ಬಾಗಲಕೋಟ. ಅನಿಲ್ ಪದಕಿ, ಎಸ್ ಹಾದಿಮನಿ, ಖಜಾಂಚಿ ಎನ್ಸಿ ಬಾಗಲಕೋಟ. ವರದಿ ಸಮೀರ್ ಬಿಳಗಿ, ಸನ ಸುದ್ದಿವಾಹಿನಿ, ಇಳಕಲ್. हमारे राष्ट्रीय संघर्ष समिति के राष्ट्रीय अध्यक्ष माननीय कमांडर अशोक राउत साहब, हमारे चीफ कोऑर्डिनेटर रमाकांत जी, राष्ट्रीय महिला आघाड़ी अध्यक्षा महाराजताई, महिला आघाड़ी राष्ट्रीय सचिव सरिताताई नागखेड़े, मंच में उपस्थित सभी नेतागण, हमें गर्व है कि कन्याकुमारी से कश्मीर तक डिमांड है वो जल्दी पूरी हो जाए. ಅಖಿಲ ಭಾರತ ಮಟ್ಟದ ಅಧಿಕಾರಿಗಳಾದಂಥ ಕಮಾಂಡರ್ ಅಶೋಕ್ ರಾವುತ್ ಅವರೇ, ನಮ್ಮ ಕರ್ನಾಟಕ ಪ್ರಾಂತದ ಹಿರಿಯ ಕಾನೂನು ಮುಖಂಡರಾದಂಥ ಈ ಸಂತೋಷ್ ಠಾಕ್ರೆ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ನಾವು ಈಗ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದು ಬಸವ ತತ್ವದ ಮಠದಲ್ಲಿ ನಾವು ಕಾರ್ಯಕ್ರಮ ಮಾಡ್ತೀವಿ. ಆ ಒಂದು ಬಸವ ತತ್ವದ ಅಡಿಯಲ್ಲಿ ನಾನೊಂದು ಸುಂದರವಾದ ಒಂದು 2 ಲೈನು ಒಂದು ವಚನವನ್ನು ಹಾಡ್ತಾ ಇದ್ದೀನಿ. ನನ್ನ ಬಸವಣ್ಣನ